ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೋರ್ಟ್ ಮೊರೆ ಹೋಗಿದ್ದಾರೆ. ಹೈಕೋರ್ಟ್ ಮೊರೆ 59ನೇ ಸಿಸಿಎಚ್ ಕೋರ್ಟ್ ಆದೇಶ ಪ್ರಶ್ನಿಸಿ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ. ಅವರು ದರ್ಶನ್ ಕೇಸ್ ಹೈಕೋರ್ಟ್ ಮೊರೆವನ್ನ ಹೋಗಿದ್ದಾರೆ. ಅವರು 59ನೇ ಸಿಸಿಎಚ್ ಕೋರ್ಟ್ ಆದೇಶ ಏನು ಪ್ರಶ್ನೆ ಮಾಡಿ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ. ಮಾಫಿ ಸಾಕ್ಷಿ ಪರಿಗಣಿಸುವಾಗ ವಾದಕ್ಕೆ ಅನುಮತಿ ನೀಡಿಲ್ಲ. ತುರ್ತು ವಿಚಾರಣೆಗೆ ಹಿರಿಯ ವಕೀಲ ಅಶ್ಮತ್ ಪಾಷಾ ಮನವಿಯನ್ನ ಮಾಡಿದ್ದಾರೆ. ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ನಿಗದಿಪಡಿಸಿದೆ ಹೈಕೋರ್ಟ್. ಮಾಫಿ ಸಾಕ್ಷಿ ಮಾಡುವಂತೆ ಅರ್ಜಿಯನ್ನ ಸಲ್ಲಿಸಿದ್ರು ಪ್ರದೋಷ್ ಅವರು. ಎಸ್ ವೀಕ್ಷಕರೇ, ಪ್ರದೋಷಿದ್ದಾರೆ ಅವರ ಅರ್ಜಿಯನ್ನ 59ನೇ ಸಿಸಿಎಚ್ ಕೋರ್ಟ್ ಮಾಫಿ ಸಾಕ್ಷಿಯಾಗಿ ಪರಿಗಣಿಸುವುದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿತ್ತು. ಯಾವ ಆರೋಪಿಗಳ ಯಾವುದೇ ನಿರ್ಬಂಧಗಳಿರೋದಿಲ್ಲ, ಅವರ ಆಕ್ಷೇಪಣೆಗಳು ಯಾವುದು ಕೂಡ ಇಲ್ಲಿ ನಡೆಯೋದಿಲ್ಲ ಅಂತ ಹೇಳಿತ್ತು. ಸೊ ಇವಾಗ ಅದನ್ನ ಪ್ರಶ್ನಿಸಿ ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ ದರ್ಶನ್ ಅವರು ಹೈಕೋರ್ಟ್ಗೆ. ಸೊ ಅದರ ವಿಚಾರಣೆ 2:15ಗಿದೆ. ಏನಾಗುತ್ತೆ ಅಂತ ಹೇಳಿ ಬಹಳ ಕುತೂಹಲ ಇದೆ. ಹೈಕೋರ್ಟ್ ಒಪ್ಕೊಳ್ಳುತ್ತಾ 59ನೇ ಸಿಸಿಎಚ್ ಕೋರ್ಟ್ನ ಆದೇಶವನ್ನು ಎತ್ತಿ ಹಿಡಿಯುತ್ತಾ ಹೈಕೋರ್ಟ್, ಇವೆಲ್ಲವೂ ಕೂಡ ಪ್ರಶ್ನೆ ಇದಾವೆ. ಇವಾಗ ಪ್ರದೋಷ್ ಮಾಫಿ ಸಾಕ್ಷಿ ಆಗ್ತೀನಿ, ನಡೆದಿರೋದೆಲ್ಲ ಹೇಳ್ತೀನಿ ಅಂತ ಹೇಳಿದ್ದಾರೆ. ದರ್ಶನ್ಗೆ ಭಾರಿ ಮುಳ್ಳಾಗಿ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಮಾಫಿ ಸಾಕ್ಷಿ ಅಡಿಷನಲ್ ಶಕ್ತಿ ಇರುತ್ತೆ. ಅದಕ್ಕೆ ಖುದ್ದಾಗಿ ಕಣ್ಣಾರೆ ಕಂಡಿರ್ತಕ್ಕಂಥ ಸಾಕ್ಷಿ ಮತ್ತು ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥವರು 14ನೇ ಆರೋಪಿ ಇದ್ದಾರೆ ರೇಣುಕಾಸ್ವಾಮಿ ಕೇಸಲ್ಲಿ. ಎಲ್ಲವನ್ನೂ ಕೂಡ ದರ್ಶನ್ ಜೊತೆಯಲ್ಲಿದ್ದು ಏನಾಯಿತು, ಹೇಗೆ ಕರೆಸಲಾಯಿತು, ಯಾವ ರೀತಿ ಹೊಡೆಯಲಾಯಿತು, ಆತ ಏನು ಮಾಡಿದ್ದ, ಯಾರು ಹೆಚ್ಚಿಗೆ ಹೊಡೆದ್ರು, ಯಾರು ಹೊಡೆತದಿಂದ ಆತ ಸಾಯುವ ಪರಿಸ್ಥಿತಿಗೆ ಹೋಗಿದ್ದ, ಇವೆಲ್ಲವೂ ಕೂಡ ಅವರು ಬಿಚ್ಚಿಡ್ತಾರೆ ಎಳೆಯಾಗಿ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ 59ನೇ ಸಿಸಿಎಚ್ ಕೋರ್ಟ್ ಇದೆಯಲ್ಲ, ಅವರ ಸಾಕ್ಷಿಯನ್ನು ಮಾಫಿ ಸಾಕ್ಷಿಯಾಗಿ ಪರಿಗಣಿಸ್ತೀವಿ, ಇರ್ತಕ್ಕಂಥ ಇನ್ನೂ ಆರೋಪಿಗಳ ಆಕ್ಷೇಪಣೆ ಇದೆ, ಅದಕ್ಕೆ ಯಾವುದಕ್ಕೂ ಕೂಡ ಅವಕಾಶ ಇರೋದಿಲ್ಲ ಅಂತ ಹೇಳಿ ಆದೇಶ ಹೊರಗಿತ್ತು. ಅದನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಮೇಲ್ಮನವಿ. ಇದನ್ನು ಅವರ ಸಾಕ್ಷಿಯನ್ನು ನೀವು ಪರಿಗಣಿಸಬೇಡಿ ಅಂತ ಹೇಳಿ ದರ್ಶನ್ ಅವರು. ಸೊ ವಿಚಾರಣೆ 2:15ಗಿದೆ. ವೀಕ್ಷಕರೇ, ದರ್ಶನ್ ಕೇಸ್ ಸಾಕ್ಷಿಯನ್ನು ಪರಿಗಣಿಸಬೇಡಿ ಅಂತ ಹೇಳಿ ಹೈಕೋರ್ಟ್ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ ದರ್ಶನ್ ಅವರು. ಸೊ ಆ ವಿಚಾರಣೆ 2:15 ಇದೆ. ಆ ಒಂದು ಕೋರ್ಟ್ನ ಆದೇಶದ ಮೇಲೆ ಎಲ್ಲರ ಕಣ್ಣಿದೆ, ಏನಾಗುತ್ತೆ ನೆಕ್ಸ್ಟ್ ಅಂತ ಹೇಳಿ. ಹೈಕೋರ್ಟು ಕೂಡ ಇಲ್ಲ, ಅವರ ಸಾಕ್ಷಿಯನ್ನು ಮಾಫಿ ಸಾಕ್ಷಿಯಾಗಿ ಪರಿಗಣಿಸ್ತೀವಿ ಅಂತ ಹೇಳಿದ್ರೆ ಇದು ದರ್ಶನ್ಗೆ ಹಿನ್ನಡೆ ಆಗುತ್ತೆ, ಈ ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆ ಆಗುತ್ತೆ. ದರ್ಶನ್ ಅವರು ಇನ್ನೂ ಕಷ್ಟಕ್ಕೆ ಹೋಗೋದು ಪಕ್ಕ. ಯಾಕಂತ ಹೇಳಿದ್ರೆ ಪ್ರದೋಷ್ ಮಾಫಿ ಸಾಕ್ಷಿ 14ನೇ ಆರೋಪಿ, ಆತ ಕಣ್ಣಾರೆ ಕಂಡಿದ್ದಾನೆ ರೇಣುಕಾಸ್ವಾಮಿಗೆ ಯಾವ ರೀತಿ ಹೊಡೆಯಲಾಯಿತು, ಏನೇನೆಲ್ಲ ಮಾಡಲಾಯಿತು, ಪ್ರದೋಷ್ ಪಾತ್ರ ಏನಿದ್ರಲ್ಲಿ ಎಲ್ಲವನ್ನೂ ಕೂಡ ಎಳೆಯಾಗಿ ಬಿಚ್ಚಿಟ್ಟಾಗ ಯಾರು ಆರೋಪಿಗಳಿದ್ದಾರೋ ಮತ್ತಷ್ಟು ಅವರಿಗೆ ಶಿಕ್ಷೆ ಸನಿಯವಾಗುವ ಸಂಗತಿಗಳಿದ್ದಾವೆ.